ಶಿವೈಕ್ಯ ಡಾಕ್ಟರ್ ಶಿವಕುಮಾರ ಶ್ರೀಗಳ 7ನೇ ವರ್ಷದ ಪುಣ್ಯ ಸ್ಮರಣೆ ಸಿದ್ದಗಂಗಾ ಮಠದಲ್ಲಿ ನಡೆಸಲಾಗ್ತಾ ಇದೆ. ಸ್ಮರಣೋತ್ಸವದಲ್ಲಿ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಭಾಗಿಯಾಗಿದ್ದಾರೆ. ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋಟ್, ವಿ ಸೋಮಣ್ಣ, ಸಿದ್ದಗಂಗಾ ಮಠದ ಪೀಠಾಧ್ಯಕ್ಷರಾದ ಸಿದ್ದಲಿಂಗ ಶ್ರೀಗಳು ಭಾಗಿಯಾಗಿದ್ದಾರೆ. ಇವತ್ತು ಶಿವೈಕ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಗಳ 7ನೇ ವರ್ಷದ ಪುಣ್ಯ ಸಂಸ್ಮರಣೋತ್ಸವ ಇರುವಂತದ್ದು. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಸಿದ್ದಗಂಗಾ ಮಠದಲ್ಲಿ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿರುವಂತದ್ದು. ಇವತ್ತು ದೃಶ್ಯಗಳು ಗಮನಿಸಬಹುದು. ಈಗ ಶಿವಕುಮಾರ ಮಹಾಸ್ವಾಮೀಜಿಗಳ ಪುತ್ಥಳಿಯನ್ನ ಇಟ್ಟು ಮೆರವಣಿಗೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಅದರ ಜೊತೆ ಈಗ ಅದಕ್ಕೆ ಒಂದು ಚಾಲನೆ ಕೂಡ ಕೊಟ್ಟಿರ್ತಕ್ಕಂಥದ್ದು. ಸಿದ್ದಗಂಗಾ ಮಠದ ಆವರಣದಲ್ಲಿ ರುದ್ರಾಕ್ಷಿ ಮಂಟಪದಲ್ಲಿ ಶ್ರೀಗಳ ಒಂದು ಪುತ್ಥಳಿಯನ್ನ ಇಟ್ಟು ಮೆರವಣಿಗೆಯನ್ನು ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಗಮನಿಸಬಹುದು. ಸಿದ್ದಗಂಗಾ ಮಠದ ಮಠಾಧ್ಯಕ್ಷರಾದಂತಹ ಸಿದ್ದಲಿಂಗ ಶ್ರೀಗಳು ಕೂಡ ಸೇರಿದಂತೆ ಹರಗುರು ಚರಣರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಕೂಡ ಇರುವಂತದ್ದು. ಅವರು ಕೂಡ ಮೆರವಣಿಗೆ ಜೊತೆ ಹೆಜ್ಜೆಯನ್ನು ಕೂಡ ಹಾಕ್ತಾ ಇರ್ತಕ್ಕಂಥದ್ದು. ವಿವಿಧ ವಾದ್ಯ ಗೋಷ್ಠಿಗಳಾಗಿರ್ಬೋದು, ಮತ್ತೆ ಪೂರ್ಣ ಕುಂಭ ಸ್ವಾಗತದೊಂದಿಗೆ ಕೂಡ ಮೆರವಣಿಗೆ ಕೂಡ ಸಾಗ್ತಾ ಇರ್ತಕ್ಕಂಥದ್ದು. ಶ್ರೀಮಠದಲ್ಲಿ ಒಂದು ಹಬ್ಬದ ಒಂದು ವಾತಾವರಣ ಕೂಡ ಸೃಷ್ಟಿಯಾಗಿದೆ ಅಂತ ಕೂಡ ಹೇಳ್ಬೋದು. ಈಗ ಸಾವಿರಾರು ಮಠದ ಮಕ್ಕಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಕೂಡ ಭಾಗಿಯಾಗಿರ್ತಕ್ಕಂಥದ್ದು. ಎಲ್ಲರೂ ಕೂಡ ಅಂದ್ರೆ ಮಹಿಳೆಯರು ಕೂಡ ನೋಡಬಹುದು, ದೃಶ್ಯಗಳಿಗೆ ಗಮನಿಸಬಹುದು. ಪೂರ್ಣ ಕುಂಭ ಸ್ವಾಗತದೊಂದಿಗೆ ಅಂದ್ರೆ ಶ್ರೀಗಳ ಒಂದು ಪುತ್ಥಳಿಯ ಒಂದು ಮೆರವಣಿಗೆ ಕೂಡ ಆಗ್ತಾ ಇರ್ತಕ್ಕಂಥದ್ದು. ಅಂದ್ರೆ ಈ ಮಠದ ಒಂದು ಆವರಣದಲ್ಲಿ ಕೂಡ ಮೆರವಣಿಗೆ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಮತ್ತೆ ಮಠದ ಮಕ್ಕಳು ಕೂಡ ವಿವಿಧ ಕಲಾ ತಂಡಗಳಿಂದಲೂ ಕೂಡ ಇಲ್ಲಿ ಒಂದು ನೃತ್ಯ ಪ್ರದರ್ಶನ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಎಲ್ಲರೂ ಕೂಡ ಏನು ಮೆರವಣಿಗೆ ಜೊತೆ ಹೆಜ್ಜೆಯನ್ನು ಕೂಡ ಆಗ್ತಾ ಇರ್ತಕ್ಕಂಥ ಒಟ್ಟಿನಲ್ಲಿ ಇವತ್ತು ಸಿದ್ದಗಂಗಾ ಮಠದಲ್ಲಿ ಒಂದು ಹಬ್ಬದ ವಾತಾವರಣ ಕೂಡ ಸೃಷ್ಟಿಯಾಗಿರ್ತಕ್ಕಂಥ ಜೊತೆಗೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದಲೂ ಕೂಡ ಶ್ರೀಮಠದ ಭಕ್ತರ ತಂದೆ ಕೂಡ ಮಠದ ಕೂಡ ಹರಿದು ಬರ್ತಾ ಇರ್ತಕ್ಕಂಥದ್ದು. ಎಲ್ಲರೂ ಕೂಡ ಅಂದ್ರೆ ವಿವಿಧ ಕಲಾ ತಂಡಗಳು ಕೂಡ ತಮ್ಮ ನೃತ್ಯವನ್ನು ಪ್ರದರ್ಶನ ಕೂಡ ಮಾಡ್ತಾ ಇರ್ತಕ್ಕಂಥ ಒಂದು ಮೆರವಣಿಗೆ ಸಾಗುವಂತ ಜಾಗದಲ್ಲಿ ಕೂಡ ಎಲ್ಲರೂ ಕೂಡ ಹೆಜ್ಜೆಯನ್ನು ಕೂಡ ಆಗ್ತಾ ಇರ್ತಕ್ಕಂಥದ್ದು. ಎಲ್ಲರೂ ಸಿದ್ದಗಂಗಾ ಮಠದ ಆವರಣದಲ್ಲಿಯೇ ಶ್ರೀಗಳ ಒಂದು ಪುತ್ಥಳಿಯ ಒಂದು ಮೆರವಣಿಗೆಯನ್ನು ಕೂಡ ಈಗ ಮಾಡಲಾಗ್ತಾ ಇರ್ತಕ್ಕಂಥದ್ದು. ಒಟ್ಟಿನಲ್ಲಿ ಇವತ್ತು ಶ್ರೀಮಠದಲ್ಲಿ ಒಂದು ಹಬ್ಬದ ಶಿವೈಕ್ಯ ಡಾಕ್ಟರ್ ಶಿವಕುಮಾರ ಶ್ರೀಗಳ 7ನೇ ವರ್ಷದ ಪುಣ್ಯ ಸ್ಮರಣೆ ಸಿದ್ದಗಂಗಾ ಮಠದಲ್ಲಿ ನಡೆಸಲಾಗ್ತಾ ಇದೆ. ಸ್ಮರಣೋತ್ಸವದಲ್ಲಿ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಭಾಗಿಯಾಗಿದ್ದಾರೆ. ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋಟ್, ವಿ ಸೋಮಣ್ಣ, ಸಿದ್ದಗಂಗಾ ಮಠದ ಪೀಠಾಧ್ಯಕ್ಷರಾದ ಸಿದ್ದಲಿಂಗ ಶ್ರೀಗಳು ಭಾಗಿಯಾಗಿದ್ದಾರೆ.
ಶಿವೈಕ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಗಳ 7ನೇ ವರ್ಷದ ಪುಣ್ಯ ಸಂಸ್ಮರಣೋತ್ಸವ ಇರುವಂತದ್ದು. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಸಿದ್ಧಗಂಗಾ ಮಠದಲ್ಲಿ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿರುವಂತದ್ದು. ಇವತ್ತು ದೃಶ್ಯ ಗಮನಿಸಬಹುದು. ಈಗ ಶಿವಕುಮಾರ ಮಹಾಸ್ವಾಮೀಜಿಗಳ ಪುತ್ಥಳಿಯನ್ನ ಇಟ್ಟು ಮೆರವಣಿಗೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಈಗ ಅದಕ್ಕೆ ಒಂದು ಚಾಲನೆ ಕೂಡ ಕೊಟ್ಟಿರ್ತಕ್ಕಂಥದ್ದು. ಸಿದ್ಧಗಂಗಾ ಮಠದ ಆವರಣದಲ್ಲಿ ರುದ್ರಾಕ್ಷಿ ಮಂಟಪದಲ್ಲಿ ಶ್ರೀಗಳ ಒಂದು ಪುತ್ಥಳಿಯನ್ನ ಇಟ್ಟು ಮೆರವಣಿಗೆಯನ್ನು ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಗಮನಿಸಬಹುದು. ಸಿದ್ಧಗಂಗಾ ಮಠದ ಮಠಾಧ್ಯಕ್ಷರಾದಂತಹ ಸಿದ್ಧಲಿಂಗ ಶ್ರೀಗಳು ಕೂಡ ಸೇರಿದಂತೆ ಹರಗುರು ಚರಣರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಕೂಡ ಇರುವಂತದ್ದು. ಅವರು ಕೂಡ ಮೆರವಣಿಗೆ ಜೊತೆ ಹೆಜ್ಜೆಯನ್ನು ಕೂಡ ಹಾಕ್ತಾ ಇರ್ತಕ್ಕಂಥದ್ದು. ವಿವಿಧ ವಾದ್ಯ ಗೋಷ್ಠಿಗಳಾಗಿರ್ಬೋದು, ಮತ್ತೆ ಪೂರ್ಣ ಕುಂಭ ಸ್ವಾಗತದೊಂದಿಗೆ ಕೂಡ ಮೆರವಣಿಗೆ ಕೂಡ ಸಾಗ್ತಾ ಇರ್ತಕ್ಕಂಥದ್ದು. ಶ್ರೀಮಠದಲ್ಲಿ ಒಂದು ಹಬ್ಬದ ಒಂದು ವಾತಾವರಣ ಕೂಡ ಸೃಷ್ಟಿಯಾಗಿದೆ ಅಂತ ಕೂಡ ಹೇಳಬಹುದು. ಈಗ ಸಾವಿರಾರು ಮಠದ ಮಕ್ಕಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಕೂಡ ಭಾಗಿಯಾಗಿರ್ತಕ್ಕಂಥದ್ದು. ಎಲ್ಲರೂ ಕೂಡ ಅಂದ್ರೆ ಮಹಿಳೆಯರು ಕೂಡ ನೋಡಬಹುದು, ದೃಶ್ಯ ಗಮನಿಸಬಹುದು. ಪೂರ್ಣ ಕುಂಭ ಸ್ವಾಗತದೊಂದಿಗೆ ಅಂದ್ರೆ ಶ್ರೀಗಳ ಒಂದು ಪುತ್ಥಳಿಯ ಒಂದು ಮೆರವಣಿಗೆ ಕೂಡ ಸಾಗ್ತಾ ಇರ್ತಕ್ಕಂಥದ್ದು. ಅಂದ್ರೆ ಈ ಮಠದ ಒಂದು ಆವರಣದಲ್ಲಿ ಕೂಡ ಮೆರವಣಿಗೆ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಮತ್ತೆ ಮಠದ ಮಕ್ಕಳು ಕೂಡ ವಿವಿಧ ಕಲಾ ತಂಡಗಳಿಂದಲೂ ಕೂಡ ಇಲ್ಲಿ ಒಂದು ನೃತ್ಯ ಪ್ರದರ್ಶನ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಎಲ್ಲರೂ ಕೂಡ ಇನ್ನು ಮೆರವಣಿಗೆ ಜೊತೆ ಹೆಜ್ಜೆಯನ್ನು ಕೂಡ ಆಗ್ತಾ ಇರ್ತಕ್ಕಂಥ ಒಟ್ಟಿನಲ್ಲಿ ಇವತ್ತು ಸಿದ್ಧಗಂಗಾ ಮಠದಲ್ಲಿ ಒಂದು ಹಬ್ಬದ ವಾತಾವರಣ ಕೂಡ ಸೃಷ್ಟಿಯಾಗಿರ್ತಕ್ಕಂಥ ಜೊತೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದಲೂ ಕೂಡ ಈ ಮಠದ ಭಕ್ತರ ತಂದೆ ಕೂಡ ಮಠದ ಕೂಡ ಹರಿದು ಬರ್ತಾ ಇರ್ತಕ್ಕಂಥದ್ದು. ಎಲ್ಲರೂ ಕೂಡ ವಿವಿಧ ಕಲಾ ತಂಡಗಳು ಕೂಡ ತಮ್ಮ ನೃತ್ಯವನ್ನು ಪ್ರದರ್ಶನ ಕೂಡ ಮಾಡ್ತಾ ಇರ್ತಕ್ಕಂಥ ಒಂದು ಮೆರವಣಿಗೆ ಸಾಗುವಂತ ಜಾಗದಲ್ಲಿ ಕೂಡ ಎಲ್ಲರೂ ಕೂಡ ಹೆಜ್ಜೆಯನ್ನು ಕೂಡ ಆಗ್ತಾ ಇರ್ತಕ್ಕಂಥದ್ದು. ಎಲ್ಲರೂ ಸಿದ್ಧಗಂಗಾ ಮಠದ ಆವರಣದಲ್ಲಿಯೇ ಶ್ರೀಗಳ ಒಂದು ಪುತ್ಥಳಿಯ ಒಂದು ಮೆರವಣಿಗೆಯನ್ನು ಕೂಡ ಈಗ ಮಾಡಲಾಗ್ತಾ ಇರ್ತಕ್ಕಂಥ ಒಟ್ಟಿನಲ್ಲಿ ಇವತ್ತು ಶ್ರೀಮಠದಲ್ಲಿ ಒಂದು ಹಬ್ಬದ ಸಡಗರ. ಶಿವೈಕ್ಯ ಡಾಕ್ಟರ್ ಶಿವಕುಮಾರ ಶ್ರೀಗಳ 7ನೇ ವರ್ಷದ ಪುಣ್ಯ ಸ್ಮರಣೆ ಸಿದ್ಧಗಂಗಾ ಮಠದಲ್ಲಿ ನಡೆಸಲಾಗ್ತಾ ಇದೆ. ಸ್ಮರಣೋತ್ಸವದಲ್ಲಿ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಭಾಗಿಯಾಗಿದ್ದಾರೆ. ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋಟ್, ವಿ ಸೋಮಣ್ಣ, ಸಿದ್ಧಗಂಗಾ ಮಠದ ಪೀಠಾಧ್ಯಕ್ಷರಾದ ಸಿದ್ದಲಿಂಗ ಶ್ರೀಗಳು ಭಾಗಿಯಾಗಿದ್ದಾರೆ. ಇವತ್ತು ಶಿವೈಕ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಗಳ 7ನೇ ವರ್ಷದ ಪುಣ್ಯ ಸಂಸ್ಮರಣೋತ್ಸವ ಇರುವಂತದ್ದು. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಸಿದ್ಧಗಂಗಾ ಮಠದಲ್ಲಿ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿರುವಂತದ್ದು. ಇವತ್ತು ದೃಶ್ಯ ಗಮನಿಸಬಹುದು. ಈಗ ಶಿವಕುಮಾರ ಮಹಾಸ್ವಾಮೀಜಿಗಳ ಪುತ್ಥಳಿಯನ್ನ ಇಟ್ಟು ಮೆರವಣಿಗೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಈಗ ಅದಕ್ಕೆ ಒಂದು ಚಾಲನೆ ಕೂಡ ಕೊಟ್ಟಿರ್ತಕ್ಕಂಥದ್ದು. ಸಿದ್ಧಗಂಗಾ ಮಠದ ಆವರಣದಲ್ಲಿ ರುದ್ರಾಕ್ಷಿ ಮಂಟಪದಲ್ಲಿ ಶ್ರೀಗಳ ಒಂದು ಪುತ್ಥಳಿಯನ್ನ ಇಟ್ಟು ಮೆರವಣಿಗೆಯನ್ನು ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಗಮನಿಸಬಹುದು. ಸಿದ್ಧಗಂಗಾ ಮಠದ ಮಠಾಧ್ಯಕ್ಷರಾದಂತಹ ಸಿದ್ದಲಿಂಗ ಶ್ರೀಗಳು ಕೂಡ ಸೇರಿದಂತೆ ಹರಗುರು ಚರಣರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಕೂಡ ಇರುವಂತದ್ದು. ಅವರು ಕೂಡ ಮೆರವಣಿಗೆ ಜೊತೆ ಹೆಜ್ಜೆಯನ್ನು ಕೂಡ ಹಾಕ್ತಾ ಇರ್ತಕ್ಕಂಥದ್ದು. ವಿವಿಧ ವಾದ್ಯ ಗೋಷ್ಠಿಗಳಾಗಿರ್ಬೋದು, ಮತ್ತೆ ಪೂರ್ಣ ಕುಂಭ ಸ್ವಾಗತದೊಂದಿಗೆ ಕೂಡ ಮೆರವಣಿಗೆ ಕೂಡ ಸಾಗ್ತಾ ಇರ್ತಕ್ಕಂಥದ್ದು. ಶ್ರೀಮಠದಲ್ಲಿ ಒಂದು ಹಬ್ಬದ ಒಂದು ವಾತಾವರಣ ಕೂಡ ಸೃಷ್ಟಿಯಾಗಿದೆ ಅಂತ ಕೂಡ ಹೇಳಬಹುದು. ಈಗ ಸಾವಿರಾರು ಮಠದ ಮಕ್ಕಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಕೂಡ ಭಾಗಿಯಾಗಿರ್ತಕ್ಕಂಥದ್ದು. ಎಲ್ಲರೂ ಕೂಡ ಅಂದ್ರೆ ಮಹಿಳೆಯರು ಕೂಡ ನೋಡಬಹುದು, ದೃಶ್ಯ ಗಮನಿಸಬಹುದು. ಪೂರ್ಣ ಕುಂಭ ಸ್ವಾಗತದೊಂದಿಗೆ ಅಂದ್ರೆ ಶ್ರೀಗಳ ಒಂದು ಪುತ್ಥಳಿಯ ಒಂದು ಮೆರವಣಿಗೆ ಕೂಡ ಸಾಗ್ತಾ ಇರ್ತಕ್ಕಂಥದ್ದು. ಅಂದ್ರೆ ಈ ಮಠದ ಒಂದು ಆವರಣದಲ್ಲಿ ಕೂಡ ಮೆರವಣಿಗೆ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಮತ್ತೆ ಮಠದ ಮಕ್ಕಳು ಕೂಡ ವಿವಿಧ ಕಲಾ ತಂಡಗಳಿಂದಲೂ ಕೂಡ ಇಲ್ಲಿ ಒಂದು ನೃತ್ಯ ಪ್ರದರ್ಶನ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಎಲ್ಲರೂ ಕೂಡ ಇನ್ನು ಮೆರವಣಿಗೆ ಜೊತೆ ಹೆಜ್ಜೆಯನ್ನು ಕೂಡ ಆಗ್ತಾ ಇರ್ತಕ್ಕಂಥ ಒಟ್ಟಿನಲ್ಲಿ ಇವತ್ತು ಸಿದ್ಧಗಂಗಾ
ಸಿದ್ಧಗಂಗಾ ಮಠದಲ್ಲಿ ಒಂದು ಹಬ್ಬದ ವಾತಾವರಣ ಕೂಡ ಸೃಷ್ಟಿಯಾಗಿರ್ತಕ್ಕಂಥ ಜೊತೆಗೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದಲೂ ಕೂಡ ಶ್ರೀಮಠದ ಭಕ್ತರ ದಂಡೆ ಕೂಡ ಮಠದ ಕೂಡ ಹರಿದು ಬರ್ತಕ್ಕಂಥದ್ದು. ಎಲ್ಲರೂ ಕೂಡ ವಿವಿಧ ಕಲಾತಂಡಗಳು ಕೂಡ ತಮ್ಮ ನೃತ್ಯವನ್ನು ಪ್ರದರ್ಶನ ಕೂಡ ಮಾಡ್ತಾ ಇರ್ತಕ್ಕಂಥ ಒಂದು ಮೆರವಣಿಗೆ ಸಾಗುವಂತ ಜಾಗದಲ್ಲಿ ಕೂಡ ಎಲ್ಲರೂ ಕೂಡ ಹೆಜ್ಜೆಯನ್ನು ಕೂಡ ಆಗ್ತಾ ಇರ್ತಕ್ಕಂಥದ್ದು. ಎಲ್ಲರೂ ಸಿದ್ಧಗಂಗಾ ಮಠದ ಆವರಣದಲ್ಲಿಯೇ ಶ್ರೀಗಳ ಒಂದು ಪುತ್ಥಳಿಯ ಒಂದು ಮೆರವಣಿಗೆಯನ್ನು ಕೂಡ ಈಗ ಮಾಡ್ಲಾಗ್ತಾ ಇರ್ತಕ್ಕಂಥ. ಒಟ್ಟಿನಲ್ಲಿ ಇವತ್ತು ಶ್ರೀಮಠದಲ್ಲಿ ಒಂದು ಹಬ್ಬದ ಸಡಗರ